ತಪ್ಪಾಗಿತ್ತು. ದನಗಳು ರಾತ್ರಿ ಕಟ್ಟಿ ದನಗಳು ಬೆಳಗ್ಗೆ ನೋಡಿದ್ರೆ ಹುಟ್ಟು ಸಿಗಲ್ಲ, ಬೆಳಗ್ಗೆ ಕಟ್ಟಿ ಬೆಳಗ್ಗೆ ಕಪ್ಪೆತ್ತಾಗಿರುತ್ತೆ. ಸೊ ಅಷ್ಟೊಂದು ಇದು ಧೂಳು ಬಗೆ ಆರು ಬೂದಿ ಅಂತೂ ವಿಪರೀತ ವಾತಾವರಣ ಕೇಳ್ಬೋಗಿದೆ. ಅಲ್ಲಿ ಇಲ್ಲಿ ಇಷ್ಟುವರೆಗೆ ಬಿಟ್ಟದ್ದೇ ಮೊದಲನೇ ತಪ್ಪು. ಸೊ ಇದು ನಾವು ಫ್ಯಾಕ್ಟ್ರಿಯವರು ಮಾನವೀಯತೆಯಿಂದ ಆದರೂ ಸಹ ಕೆಲವೊಂದು ಆರು ಬೂದಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ ಅವರು. ಆಮೇಲೆ ತ್ಯಾಜ್ಯವನ್ನು ಎಲ್ಲಿ ಬೇಕಾಗಿ ಚೆಲ್ಲಿ ತುಂಗಭದ್ರಾ ನದಿ ನೀರೇ ಹಾಳಾಗಿ ಹೋಗ್ತಿದೆ, ಅದನ್ನು ಮಾಡಿದ್ದಾರೆ. ಅದು ಮಾಡಬಾರಾಗಿತ್ತು. ಉದಾಹರಣೆಗೆ ನಾನೊಮ್ಮೆ ತೋರಣದಲ್ಲಿ ನಮ್ಮ ಮಗ ಇದ್ದಾರೆ, ಅಲ್ಲಿ ಹೋಗಿದ್ದು. ಇದನ್ನ ಜಿಲ್ಲಾ ಫ್ಯಾಕ್ಟ್ರಿ ಇದೆ, 2 ಫ್ಯಾಕ್ಟ್ರಿ. ಬಟ್ ಅಲ್ಲಿ ಎಲ್ಲಿ ಸ್ವಲ್ಪ ಧೂಳ ಬೇಕಾದ್ರೆ ಸಿಗಲ್ಲ. ಅವ್ರು ಏನ್ ಮಾಡ್ತಾರೆ, ಆ ಧೂಳ ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಕೆಬ್ಬಣ ಇದೆ, ಏನೋ ಎಲ್ಲ ಇದೆ ಆ ಜಿಲ್ಲಾ ಫ್ಯಾಕ್ಟ್ರಿ. ಅಲ್ಲಿ ಅತಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಬೂದಿ ಆರು ಬಡಗಲ್ಲ, ಗಿಡಕ್ಕೆ ನೀರು ಹೊಡೆದಾಗ ಗಿಡಕ್ಕೆ ನೀರು ಹೊಡೆಯಕ್ಕೆ 3 ಟ್ರಿಪ್ ಮಾಡಿದ್ರೆ, ಮುಂಜಾನೆ ಒಮ್ಮೆ, 12 ಗಂಟೆಗೊಮ್ಮೆ, ಸಾಯಂಕಾಲ 4 ಗಂಟೆಗೊಮ್ಮೆ 3 ಟ್ರಿಪ್ ಗಿಡಕ್ಕೆ. ಮತ್ತು ಇದು ಇದೇನು ಆಸು ಹುಲ್ಲಿರ್ತದಲ್ಲ ಅದಕ್ಕೆ. ಮತ್ತು ಆಮೇಲೆ ಎಲ್ಲ ಮನೆಗಳಲ್ಲಿದ್ದು ಸಹ ನಾನು 2 ದಿವಸ ಹೊತ್ತಿದ್ರು ಸಹ ಈಗ ನಿಮಗೆ ಬೂದಿ ನಂಬಿತ್ತು ಭಾಳ ಇರಬೇಕಂತ ನಾನು ಪರೀಕ್ಷೆ ಮಾಡಿದೆ. ಬೂದಿ ಯಾವ ಮನೆಯಲ್ಲಿ ಇರಲ್ಲ. ಅಂದರೆ ಫ್ಯಾಕ್ಟ್ರಿಯವರು ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಇದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವ್ರು ಕಿವಿಯಿಂದ ಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದನ್ನ ಹಂಗೆ ಬಿಟ್ಟಿದ್ದು. ಕಾರಣ ಏನೋ ಮನಸ್ಸೋ ಇಚ್ಛೆ, ಆರು ಬೂದಿ ಏನೋ ಹೋಗಲಿ, ಏನೋ ನಮಗೇನಪ್ಪ ಸಂಪಾದನೆ ಅಂತ ಸಾಕು ಅನ್ನೋ ಮಟ್ಟಕ್ಕೆ ಅವರು ಉತ್ಪಾದನೆ ಮಾಡ್ತಿದ್ದಾರೆ. ಅದಕ್ಕೆ ಅವರು ಮುಂಜಾಗ್ರತೆ ಮಾಡಿಕೊಂಡು ಈಗಿರುವ ಸ್ಥಿತಿಯಲ್ಲೇ ಮುಂದುವರಲಿ. ಇನ್ನು ಹೆಚ್ಚಿನ ಫ್ಯಾಕ್ಟ್ರಿಗಳು ಹುಟ್ಟುವುದು ಬೇಡ, ಆಮೇಲೆ ಜನರ ಆರೋಗ್ಯ ಹಾಳು ಮಾಡೋದು ಬೇಡ. ಈ ದುಷ್ಪರಿಣಾಮದಿಂದ ಆರೋಗ್ಯ, ಮಕ್ಕಳಿಗೆ, ವಯಸ್ಸಾದವರಿಗೆ ತುಂಬ ಪರಿಣಾಮ ಆಗುತ್ತೆ. ಇನ್ನು ಸ್ವಲ್ಪ ವಯಸ್ಸಿನವರಿಗೆ ಏನೋ ತುಪ್ಪಳಿ ಆಗೋದು, ವಯೋವೃದ್ಧರಿಗೆ ಮತ್ತು ಬಾಣಂತಿ ತಾಯರಿಗೆ, ಇಂಥವರಿಗೆ ಈ ದುಷ್ಪರಿಣಾಮ, ಹವಾಮಾನದ ದುಷ್ಪರಿಣಾಮ, ವಾತಾವರಣ ಕಲುಷಿತ ವಾತಾವರಣದಿಂದ ಮಕ್ಕಳಿಗೆ ಸಹ ಆರೋಗ್ಯ ಕೆಡುತ್ತೆ. ಸೊ ಇದನ್ನ ಪ್ರತಿಭಟಿಸಲಿಕ್ಕೆ ನಮ್ಮ ಹಿರಿಯರು ಪೂಜ್ಯರಾದ ಪ್ರಾಚಾರ್ಯರು ದಯರು, ಅವರು ನಮ್ಮ ಪ್ರಾಚಾರ್ಯರು ಇವತ್ತು ಸೇರಿ ಕಾಣುತ್ತೆ ಮಾಡಲಿಕ್ಕತ್ತಿದ್ದಾರೆ. ದೇವರು ಅವರಿಗೆ ಯಶಸ್ಸು ಕೊಡಲಿ. ಆಮೇಲೆ ಅವ್ರಿಗೆ ಅಂತ ಸಂದರ್ಭ ಏನಾದ್ರು ಬಂದರೆ ನಾವು ಯಾರಾದರೂ ನಿವೃತ್ತ ನೌಕರ ಸಂಘದವರವು ಅಥವಾ ಹಿರಿಯ ನಾಗರಿಕರು ತಾವು ತಕ್ಷಣ ಹೇಳಿದ್ರೆ ನಾವು ಬೆನ್ನೆಲುಬಾಗಿರ್ತೀವಿ. ತಮ್ಮ ಈ ಯಶಸ್ಸು ಬೇಡಿಕೆ ತೀವ್ರಗತಿಯಲ್ಲಿ ಈಡೇರಲಿ. ಆದರೆ ಇನ್ನೂ ಒಂದು ಖೇದಕರ ಸಂಗತಿ ಅಂದರೆ, ನಾವು ಇದೇ ರೀತಿ ಅತ್ಯಂತ ಸುಮ್ಮನೆ ಕೂತ್ರೆ ಯಾರೂ ಕೇಳಲ್ಲ. ಸ್ವಲ್ಪ ತೀವ್ರ ಪರಿಸ್ಥಿತಿ ಅದಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂತ ಕೇಳಿದ್ರೆ, ಒಂದು ಉದಾಹರಣೆಗೆ ಸಣ್ಣದು ಮಗು ಕೊಟ್ಟರೆ ಸುಮ್ಮನೆ ಬಿಟ್ಟರೆ ತಾಯಿ ಒಳಗೆ ಕೂಡ ನೋಡಲ್ಲ. ಆ ಮಗು ಸ್ವಲ್ಪ ಏನೋ ರಂಪಾಟ ಮಾಡಿದ್ರೆ ಏನೋ ಕೆಲಸ ಬಿಟ್ಟಿದ್ರು ಸಹ ಬಿಟ್ಟು ಬಂದು ಮಗು ಅಂತ ಬಂದು ಕೇರ್ ಮಾಡ್ತಾರೆ. ಸೊ ನಾವು ಏನೋ ಸ್ವಲ್ಪ ರಂಪಾಟ ಮಾಡಲೇಬೇಕು ಅಂತ ನನ್ನ ಅನಿಸಿಕೆ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.